ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ 3 ದಂಪತಿಗಳನ್ನು ಬೀದರ್ನ ಸಿವಿಲ್ ನ್ಯಾಯಾಧೀಶರ ಕೋರ್ಟ್ ಒಂದುಗೂಡಿಸಿದೆ. 1-2 ತಿಂಗಳ ಅವಧಿಯಲ್ಲಿ ಬೀದರ್ ತಾಲೂಕಿನ 3 ಪ್ರತ್ಯೇಕ ದಂಪತಿಗಳು ಮನೆಯಲ್ಲಿ ಪತಿ ಕುಡಿದು ಗಲಾಟೆ ಮಾಡ್ತಾರೆ ಅಂತ ಕೌಟುಂಬಿಕ ಕಲಹದ ದೂರು ದಾಖಲಿಸಲು ನಗರದ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆದರೆ ಮಹಿಳಾ ಠಾಣೆ ಪೊಲೀಸರು ರಾಜಿ ಸಂಧಾನಕ್ಕಾಗಿ 3 ದಂಪತಿಗಳ ಅರ್ಜಿಯನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳುಹಿಸಿದ್ರು. ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್.ಕೆ. ಕನಕಟ್ಟೆ ನೋಟಿಸ್ ಜಾರಿ ಮಾಡಿ ಸದರಿ 3 ದಂಪತಿಗಳನ್ನು ಪ್ರಾಧಿಕಾರಕ್ಕೆ ಕರೆಸಿ ಕೌಟುಂಬಿಕ ಸಮಸ್ಯೆಗಳನ್ನು ಆಲಿಸಿ ದಂಪತಿಗಳಿಗೆ ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿ ಮನಪರಿವರ್ತನೆಗೊಳಿಸಿ ಮಾಲೆ ಬದಲಾಯಿಸುವ ಮೂಲಕ ದಂಪತಿಗಳನ್ನು ಒಂದುಗೂಡಿಸಿ ಸಿಹಿ ತಿನ್ನಿಸುವ ಮೂಲಕ ದಂಪತಿಗಳನ್ನು ಒಂದು ಮಾಡಿದ್ರು. ಸಣ್ಣ ಪುಟ್ಟ ವಿಷಯ ಏನಪ್ಪಾ ಅಂತಂದರೆ ಕುಡಿದು ಬಂದು ಹೊಡೆಯೋದು, ಮನೆಗೆ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ, ಹೆಂಡತಿಗೆ ಮಕ್ಕಳಿಗೆ ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಒಂದು ಉದ್ದೇಶದೊಂದಿಗೆ ಅವರು ಪೊಲೀಸ್ ಠಾಣೆಗೆ ಹೋಗಿದ್ದು. ಅದರ ಮೇಲೆ ನಂತರ ಪೊಲೀಸ್ ಠಾಣೆಯವರು ನಮಗೆ ಕಳಿಸಿದ್ದಾಗ ನಾನು ಅವರಿಗೆ ಸುಮಾರು ಸಲ 3ರಿಂದ 4 ಸಲ ಜಾಯಿಂಟ್ ಸಿಟ್ಟಿಂಗ್ ಮತ್ತು ಪ್ರತ್ಯೇಕವಾದ ಸಿಟ್ಟಿಂಗ್ ಮಾಡಿ ಅವರಿಗೆ ಮನಪರಿವರ್ತನೆ ಮಾಡಿ ಇವತ್ತು 3 ದಂಪತಿಗಳನ್ನು ನಾವು ಇವತ್ತಿನ ದಿವಸ ಒಂದು ಮಾಡಿ ಅವರಿಗೆ ಪುನಃ ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಸಾರ್ವಜನಿಕರಿಗೆ ನಾನು ಏನು ಮನವಿ ಮಾಡ್ಕೊಳ್ಳೋದಪ್ಪ ಅಂತಂದರೆ, ತಾವು ನ್ಯಾಯಾಲಯಕ್ಕೆ ಹೋಗುವಂಥ ಪೂರ್ವದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಪೊಲೀಸ್ ಸ್ಟೇಷನ್ ಮುಖಾಂತರವಾದರೂ ಆಗಲಿ ಅಥವಾ ನೇರವಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಅರ್ಜಿ ತಮ್ಮ ಆಡುಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಯಾವುದೂ ಶುಲ್ಕವಿಲ್ಲದೆ ಅಥವಾ ತಾವು ವಕೀಲರ ಮುಖಾಂತರ ಅದು ಬರ್ಬೋದು ಅಥವಾ ನೇರವಾಗಿ ಅದರ ನಮ್ಮ ಹತ್ರ ಬಂದು ತಮ್ಮ ಆಡುಭಾಷೆಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನಾವು ಸಂಬಂಧಪಟ್ಟಂಥ ಕಕ್ಷಿದಾರಿಗೆ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿಕೊಂಡು ಅವರಿಗೆಲ್ಲ ಬರಮಾಡಿಕೊಂಡು ನಾವು ಅವ್ರಿಗೆ ಮನಪರಿವರ್ತನೆ ಮಾಡಿ ಮತ್ತೆ ಒಂದು ಗೂಡಿಗೆ ಅವ್ರಿಗೆ ಮಾಡಿ ನಾವು ವಾಪಸ್ ಕಳಿಸ್ತಾ ಇದ್ದೀವಿ.